ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಸೋರೆಕಾಯಿ ಜ್ಯೂಸ್ ಮಾಡೋದು ನೋಡೋಣ. ಇದು ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಅದಕ್ಕೆ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ನಾನು. ಇವಾಗ ನಾವು ಬೇಸಿಗೆ ಅಲ್ವಾ, ಹಾಗಾಗಿ ನೀರು ಪದಾರ್ಥ ಹೆಚ್ಚಿಗೆ ತೊಗೋಬೇಕು. ಮತ್ತು ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು. ನಾವು ದಪ್ಪ ಆಗಿದ್ದೀವಿ ಹಾಗೆ ಹೀಗೆ ಅಂತೀವಲ್ಲ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬಾಡಿನ ಇವೆಲ್ಲ ತುಂಬ ಒಳ್ಳೆಯದು. ಈಗ ನಾನು ಇದನ್ನು ನೋಡಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಇವಾಗ ಸಣ್ಣದಾಗಿ ಹೆಚ್ಕೊಳ್ಳೋಣ ಮೀಡಿಯಮ್ ಆಗಿ. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡಿರೋ ವೀಡಿಯೋಗಳು ತಮಗಿಷ್ಟ ಆದರೆ ತಾವು ದಯಮಾಡಿ ಕಮೆಂಟ್ ಕೂಡ ಮಾಡಿ ಹೇಳ್ಬೋದು. ನೋಡಿ, ಇವಾಗ ಎಲ್ಲನೂ ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಎಲ್ಲನೂ ತುಂಬ ಒಳ್ಳೆಯದು, ಫೈಬರ್ ಅಂಶ ಜಾಸ್ತಿ ಇದೆ. ಮತ್ತು ನಾವು ತುಂಬ ಬೆಳಿಗ್ಗೆ ಹೊತ್ತು ಒಂದು ಲೋಟ ಡೈಲಿ ಕುಡಿಯೋಕ್ಕಾಗಲಿಲ್ಲ ಅಂದ್ರೂ 3 ದಿವಸಕ್ಕೊಂದು ಸಲ ಕುಡಿದ್ರೂ ತುಂಬ ಒಳ್ಳೆಯದೇ. ಏಕೆಂದರೆ ಇದು ತುಂಬ ತಂಪು ಕೂಡ, ಹೀಟ್ಗೆ ಬೇಸಿಗೆ ಟೈಮಲ್ಲಿ. ಮತ್ತು ಬಾಡಿ ತುಂಬ ಸಣ್ಣ ಬರ್ತಿದೆ ಕುಡ್ಕೊಂಡು ಬಂದರೆ. ನಾವು ಇದಕ್ಕೆ ಹಾಗೆ ಕುಡಿದರೆ ನಮಗೆ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆ ಇರ್ಬೋದು ಅಂತ ನೀವು ಅಂದ್ಕೊಂಡ್ರೆ, ಅದಕ್ಕೆ ಶೀತ ಅಲ್ವ ಇದು, ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಏನು ಆಗೋಲ್ಲ, ನಮಗೆ ಆಗಬಾರ್ದು ಅಂತ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ನೋಡಿ, 3 ಕಾಳು ಮೆಣಸು ಹಾಕ್ತಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು, ಹರಳು ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಇವಾಗ ನಾವು ಮಿಕ್ಸಿಲಿ ರುಬ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಅದಕ್ಕೆ. ನೋಡಿ, ಎಲ್ಲ ರುಬ್ಬ ಆಗಿದೆ. ಇದನ್ನೆಲ್ಲನೂ ಒಂದು ಲೋಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಲೆಮನ್ ಹಿಂಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಏಕೆಂದರೆ ನಾವು ವೆಯ್ಟ್ ಲಾಸ್ಗೆ ಮಾಡ್ಕೊಳ್ತಾ ಇರೋದ್ರಿಂದ ನಿಂಬೆಹಣ್ಣು ಕೂಡ ನಮ್ಮ ಬಾಡಿನಲ್ಲಿ ಎಷ್ಟೇ ಇದ್ರೂ ಆಯಿಲ್ ಕಂಟೆಂಟ್ ಇದ್ರೂ ಅದೆಲ್ಲ ನನಗೆ ಹೋಗಿಸ್ತಾ. ನೋಡಿ, ಇಷ್ಟ ಆಗಿದೆ. ವಾವ್, ಸೂಪರಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕುಡಿಯೋದಕ್ಕೂ. ನೋಡಿ, ಇದನ್ನು ನಾವು ಈ ರೀತಿ ಮಾಡ್ಕೊಂಡು ಕುಡಿದಾಗ ನಮಗೆ ತುಂಬ ಇನ್ನೊಂದು 2 ಲೋಟಕ್ಕೆ ನಾವು ಹಾಕ್ತಾಯಿದ್ದೀನಿ. ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ. ಥ್ಯಾಂಕ್ ಯು.